ಮ್ಯಾಮ್ ನೀವು ಆಕ್ಚುಲಿ ರಾಣಿ ತರನೇ ಇದ್ದೀರಾ ಈಗ ಕೂಡ. ಸೊ ನೀವು ಮನ್ಸ್ ಮಾಡಿದ್ರೆ ಅಂಬಾರಿನೇ ನಿಮ್ ಮಗ ತಂದು ಕೊಟ್ಬಿಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೊಂದು ಆಸೆ, ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ನಾನು ಏನೋ ಕೊಡ್ಬೇಕು, ಸಿನಿಮಾಗಳು ಕೊಡ್ಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದಿನ ದಿನಗಳು ಕೊಡಬೇಕು ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಹೇಳಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ. ಈ ಥಾಟ್ ಯಾಕೆ ಬಂತು ನಿಮ್ಗೆ ಅಂತ? ಯಾಕಂದ್ರೆ ಈಗ ನಿಮ್ ತೋಟ ಅಂತ ಬಂದಾಗ ಅಲ್ಲೂ 100 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಾ, ನಿಮ್ಮ ಅಂಡರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಸಿನಿಮಾನೇ ಮಾಡ್ಬೇಕು ನಾನು ಅಂತ ಯಾಕೆ ಅನಿಸ್ತು ನಿಮ್ಗೆ ಅಂತ ಹೇಳಿ? ನಾವು ಅಲ್ಲಿಂದನೇ ಊಟ ಮಾಡಿದೀವಲ್ಲ, ಒಂದು 25 ವರ್ಷದಿಂದ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದ್ದಾನೆ, ನಮ್ಮ ಮೊಮ್ಮಕ್ಕಳು ಅದರಲ್ಲೇ ಬೆಳೆದಿದ್ದಾರೆ. ಅದು ಬರುತ್ತೆ ಅನ್ನೋದಕ್ಕಿಂತ ನಮ್ಗದು ಆಗಿ ಬಂತು ಅಷ್ಟೇ. ನಮ್ಮ ಮನಸ್ಸಲ್ಲಿತ್ತು, ಜೊತೆಗೆ ನಮ್ಗೆ ಆಗಿ ಬಂತು. ಎಲ್ಲ ಆಗಿ ಈಗೆಲ್ಲ ಫ್ರೀ ಆಗಿರೋ ಟೈಮಲ್ಲಿ ಮಾಡಬೇಕು ಅಂತ ಮೊದಲಿಂದ ಇತ್ತು. ಕರೆಕ್ಟ್ ಟೈಮ್ ಅದೆಲ್ಲ ಒದಗಿ ಬರುತ್ತೆ ಅಂತಾರಲ್ಲ, ಹಂಗೆ ನಾನು ನಮ್ಮ ರಾಜು ಮಾತಾಡ್ಕೊಂಡಾಗ ನಾವು ಹೆಂಗೆ ಅಂದರೆ ಸುಮ್ಮನೆ ಮಾಡೋಣಪ್ಪ, ಒಂದು ಟ್ರೈ ಮಾಡೋಣ, ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತಾನೆ. ಒಂದು ಒಳ್ಳೊಳ್ಳೆ ಕತೆ ಇತ್ತು ಇವ್ರ ಹತ್ರ, ದೊಡ್ಡದು ಲವ್ ಸ್ಟೋರಿ. 1-2 ಕತೆ ತಂದಿದ್ರು ಲವ್ ಸ್ಟೋರಿದು, ಚೆನ್ನಾಗಿತ್ತು. ಆದರೆ ಬಜೆಟ್ ಜಾಸ್ತಿ, ಅದು ತುಂಬ ಖರ್ಚು ಮಾಡಿ ಮಾಡಬೇಕು. ಒಂದು ಸಾಂಗ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಒಂದು ಡ್ರೆಸ್ ಕೊಟ್ಟರೆ ಹಿಂಗೆ ಕೊಡ್ಬೇಕು, ಆ ಥರ ಎಲ್ಲ ನನ್ನ ಡ್ರೀಮು. ನಾನು ಯಾವಾಗಲೂ ಎಷ್ಟು ಕೇಳ್ತಾ ಇದ್ದೆ, ನಾನು ಪ್ರೊಡ್ಯೂಸರ್ ಆದರೆ ನೀನು ಹೆಂಗೆ ತೋರಿಸ್ತೀನಿ ನೋಡು ಅಂತ. ಆದ್ರೆ ಈಗ ತೋರ್ಸೋಕ್ಕಾಗಲ್ಲ, ಅವನೇ ನಂಗೆ ಸಿಗಲ್ಲ. ಬಟ್ ಹಂಗಿರ್ಬೇಕು ಕನಸು. ಈಗ ನಮ್ಗೆ ಇವರು ಕಂಡ್ರೆ ನಮ್ಮ ಸಿನಿಮಾ ಅಂತಾನೆ ಜನ ನೋಡೋದು. ಈಗ ನಾನು ನಿನ್ನೆ ಮಾತಾಡ್ಬೇಕಾದ್ರೆ ನಮ್ಮ ವಿಜಯ್ ಸರೀಶ ಮರ್ತೋಯ್ತು ನಮಗೆ. ಇವತ್ತು ನಮ್ಮ ವಿಜಯ್ ಕಿರಂಗೂರ್ ಅವರು ನಮ್ಮ ಯಶ್ಶಿಗೆ ಮಾಸ್ಟರ್ ಪೀಸಲ್ಲಿ 1000 ಜನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೆ, ಈ ಮೊದಲ ಸಲ ಸಿನಿಮಾಲಿ ಒಂದು ಹಾಡಲ್ಲಿ ಸಿಂಗಲ್ ಕುಣಿತಾನೆ ಯಶು. ಹೌದು, ಅವತ್ತು ನಾನು ನೋಡ್ಬಿಟ್ಟು, ಮಗ ಇದು ಏನು ಮಗ ನೀನು ಒಬ್ಬನೇ ಕುಣಿತೀಯಾ, ಸೊ ನಂಗೆ ಬೇಜಾರಾಗುತ್ತೆ, ನಿಂಗೆ ಸೈಡಿಗೆ ಡ್ಯಾನ್ಸರ್ಸ್ ಕೊಟ್ಟಿಲ್ಲ ಅವರು, ಸೈಡ್ಗೆ ಅವ್ರ ಹತ್ರ ಖರ್ಚಿಗೆ ಇರಲ್ಲಮ್ಮ, ಅಂದರೆ ಖರ್ಚು ಬರುತ್ತಮ್ಮ, ಅದಕ್ಕೆ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅವನೊಬ್ಬನೇ ಮ್ಯಾನೇಜ್ ಮಾಡಿದ್ದ. ಆವಾಗ ನಾನು ಬೇಜಾರು ಮಾಡ್ಕೊಂಡು ಹೇಳಿದ್ದೆ ಅವನಿಗೆ, ಮಗ ಏನು ಮಗ, ನಾನು ಪ್ರೊಡ್ಯೂಸರ್ ಆದ್ರೆ ನೀನು ಈ ಥರ ಎಲ್ಲ ಬಿಡಲ್ಲ, ಚೆನ್ನಾಗಿ ಕೊಡ್ತೀನಿ ಅಂತ. ಅವನೇನಂದ್ರೆ ನನ್ನ ಮುದುಕಿ ಅಂತ ಕರೆಯೋದು ತಮಾಷೆಗೆ. ಅಂದರೆ ಮುದುಕಿ ನೀನು ಇದೆಯಲ್ಲ, ನೀನು ನಾನೇ ಕಂಡಿಡ್ದಿಲ್ಲ, ಅದನ್ನು ಕಂಡಿಡ್ಕೊಂಡ್ಬಿಟ್ಟಿದೀಯ ನೀನು. ನಾನು ಅದನ್ನ ತಾಟು ಬಂದಿಲ್ಲ ನಮ್ಗೆ ಯಾರಿಗೂ. ಸಾಂಗ್ ಮುಗಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಬಟ್ ಖರ್ಚು ಬರುತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಿದ್ದೀವಿ. ಆದರೆ ಅದನ್ನು ಅಬ್ಸರ್ವ್ ಮಾಡಿದೀಯಲ್ಲ ನೀನು ಅಂತ ಅವಾಗವಾಗ ಹೇಳೋನು.